ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚೂಸ್ ಪರಪಂಚ ಕನ್ನಡ ವ್ಲಾಗ್. ಸೊ ಗೈಸ್, ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವ್ಲಾಗ್ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ. ಬಿಕಾಸ್ ನಿಮ್ಗೆ ಆಲ್ರೆಡಿ ಥಂಬ್ನೇಲ್, ಟೈಟಲ್ ಎಕ್ಸೆಟ್ರಾ ನೋಡಿದಾಗ ಗೊತ್ತಾಗಿರುತ್ತೆ ಏನು ಅಂತ. ಸೊ ನಮ್ಮ ಮನೇಲಿ ಸೋಫಾ ಬರ್ತಾ ಇದೆ ಗೈಸ್. ನನ್ನ ಮನೇಲಿ ಸೋಫಾ ಬರ್ತಾ ಇದೆ. ಸೊ ಇದು ಒಂದು ಫಸ್ಟ್ ಸೋಫಾ, ನನ್ನ ಲೈಫ್ದೇ ಫಸ್ಟ್ ಸೋಫಾ. ಲೈಕ್ ನಂದು ಹಾಗೂ ಅರುಣ್ ಲೈಫ್ದು ಫಸ್ಟ್ ಸೋಫಾ. ಆಬ್ವಿಯಸ್ಲಿ ನಮ್ಮ ಅಮ್ಮ ಮನೇಲಿ, ನಮ್ಮ ಅತ್ತೆ ಮನೇಲೆಲ್ಲ ಸೋಫಾ ಇದೆ. ಬಟ್ ನಮ್ಮದು ಲೈಕ್ ನಮ್ಮಿಬ್ರದ್ದು ಅಂತ ಅಂದ್ಕೊಂಡು ನಮ್ಮ ಮನೇಲಿ ಫಸ್ಟ್ ಸೋಫಾ ಬರ್ತಿರೋದು. ಇನ್ಫ್ಯಾಕ್ಟ್ ಏನು ಗೊತ್ತಾ ಗೈಸ್, ಈ ಮನೇಲಿ ಪ್ರತಿಯೊಂದು ಲೈಕ್ ಏನೆಲ್ಲ ಇದೆಯಲ್ಲ, ಲೈಕ್ TV, ವಾಷಿಂಗ್ ಮಷಿನ್, ಫ್ರಿಜ್ಜು ಅಥವಾ ಡೈನಿಂಗ್ ಟೇಬಲ್ ಇದು ಬಂದಿಲ್ಲ. ಮೋಸ್ಟ್ಲಿ ಸದ್ಯಕ್ಕೆ ಇವಾಗ ತಗೊಳ್ಳೋ ಪ್ಲಾನು ನಮ್ಮದಿಲ್ಲ. ಸೊ ಏನೇ ಆಗಲಿ ಗೈಸ್, ಈ ಮನೇಲಿ ನಾವು ಪ್ರತಿಯೊಂದು ಲೈಕ್ ವಾಟ್ ಇವನ್ ದಿಸ್ ಚೇರ್ ಸೊ ಪ್ರತಿಯೊಂದು ಬಂದು ನಮ್ಮದು, ಓಕೆನಾ. ಲೈಕ್ ನಾವು ಪರ್ಚೇಸ್ ಮಾಡಿರೋದು ಫಸ್ಟ್ನೇದು ನಮ್ಮದು ಅನ್ನೋಕ್ಕಿಂತ ಬಂದು ಫಸ್ಟ್ನೇದು ಒಂದು ಫೀಲ್ ಇರುತ್ತಲ್ಲ ಗೈಸ್, ಅದು. ಸೊ ಇವತ್ತು ಒಂದು ಸೋಫಾ ಬರ್ತಾ ಇದೆ. ಸೊ ಸೋಫಾ ಮಾತ್ರ ತುಂಬ ದಿವಸದಿಂದ ಬರ್ತಿದೆ ಅಂತ ಹೇಳ್ತಿದ್ರು. ಬಟ್ ದೆನ್ ಸ್ವಲ್ಪ ಡಿಲೇ ಆಯಿತು. ಬಿಕಾಸ್ ಸ್ವಲ್ಪ ಅವ್ರ ಕಡೆ ಏನೋ ಎಮರ್ಜೆನ್ಸಿನ ಸ್ವಲ್ಪ ಡಿಲೇ ಆಯಿತು. ಬಟ್ ದಟ್ಸ್ ಓಕೆ ಗೈಸ್. ನನಗೆ ಅರುಣ್ಗೆ ಹೆಂಗೆ ಗೊತ್ತಾ, ಡಿಲೇ ಆದರೂ ಪರವಾಗಿಲ್ಲ, ಬಟ್ ಚೆನ್ನಾಗಿರೋದು ಬರಬೇಕು, ನಮಗೆ ಚೆನ್ನಾಗಿ ಕಾಣಿಸ್ಬೇಕು, ನಾವು ಹೇಳೋ ರೀತಿಯೇ ಬರಬೇಕು ಅಂತ ಒಂದು ಇದು ಅಷ್ಟೇ. ಆ್ಯಂಡ್ ಸೋಫಾ ಜೊತೆ ಅಲ್ಲ ಗೈಸ್, ಇಲ್ಲಿ ನೋಡಿ. ಸೊ ಇಲ್ಲೆಲ್ಲ ಕುಷನ್ ಹಾಕಿಲ್ಲ. ನೀವೆಲ್ಲ ಹೇಳ್ತೀರಾ ಹೋಮ್ ಟೂರ್ ಎಲ್ಲ ಹಾಕಿ ಅಂತ. ನಾನು ಹೋಮ್ ಟೂರ್ ಹಾಕಿಲ್ಲ ಬಿಕಾಸ್ ನೋಡಿ ಇಲ್ಲೆಲ್ಲ ಕುಷನ್ ಹಾಕಿಲ್ಲ. ಇಲ್ಲಿ ಮತ್ತು ಬೇರೆ ರೂಮಲ್ಲೆಲ್ಲ ಕುಷನೂ ಹಾಕಿಲ್ಲ. ಸೊ ಅದು ಕೂಡ ಇವತ್ತು ಹಾಕ್ತಾ ಇದ್ದಾರೆ. ಸೊ ಅಷ್ಟೇ ಗೈಸ್, ಈ ಒಂದು ವ್ಲಾಗ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೋಫಾ ಪ್ರೈಸು, ನಾವು ಎಲ್ಲಿಂದ ಮಾಡಿಸಿದ್ದು ಪ್ರತಿಯೊಂದು ನನ್ನ ಜೊತೆ ಶೇರ್ ಮಾಡ್ತೀನಿ. ಹಾಗೂ ಗೈಸ್, ನೀವು ಅಲ್ಲಿ ತನಕ ಗೆಸ್ ಮಾಡಿ, ಸೋಫಾ ಲೈಕ್ ನಾವು 3+2+1 ಅಥವಾ L ಶೇಪಾ ಅಥವಾ U ಶೇಪ್, ಒಡೆವ ಯಾವ್ಯಾವ ಶೇಪ್ ಸೋಫಾ ಬರುತ್ತೆ. ಸೊ ಅದರಲ್ಲಿ ಯಾವ ಸೋಫಾ ತಗೋತಾ ಇದ್ದೀವಿ. ಹಾಗೂ ನಮ್ಮ ಮನೆ ನಿಮಗೆ ಗೊತ್ತೇ ಇದೆ ಯಾವ ಥರ, ಯಾವ ಕಲರ್ ಟೋನು ಅಂತ. ಸೊ ನಿಮಗೇನು ಅನಿಸುತ್ತೆ, ನಮ್ಮ ಮನೇಲಿ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಗೆಸ್ ಮಾಡಿ. ನಿಮ್ಮ ಗೆಸ್ ಎಷ್ಟು ಚೆನ್ನಾಗಿ ಗೆಸ್ ಕರೆಕ್ಟಾಗಿರುತ್ತೆ ಅಂತ ನಾನು ನೋಡ್ತೀನಿ. ಸೊ ನನಗೆ ಗೊತ್ತು ನಾನು ಯಾವ ಸೋಫಾ, ಆಬ್ವಿಯಸ್ಲಿ ಗೈಸ್ ನಾನು ಏನು ಹೇಳ್ತಾ ಇದ್ದೀನಿ. ಸೊ ನನಗೇನಪ್ಪ, ನೀವು ಗೆಸ್ ಮಾಡಿ. ಸೋಫಾ ತೋರ್ಸೋಕ್ಕಿಂತ ಮುಂಚೆ ನೀವು ಗೆಸ್ ಮಾಡಿ ಯಾವ ಕಲರ್ ಇರುತ್ತೆ ಮತ್ತು ಯಾವ ಶೇಪ್ ಸೋಫಾ ಬರುತ್ತೆ. ಶೇಪ್ ಅಂದರೆ 3+2+1 ಅಥವಾ 3+3 ಸಮಥಿಂಗ್ ಈ ಥರ ಬರುತ್ತಲ್ಲ, ಅಥವಾ L ಶೇಪ್ ಆ ಥರ. ಸೊ ಅದ್ರಲ್ಲಿ ನಾವು ಯಾವ ತಗೋತಾ ಇದ್ದೀವಿ ಅಂತ ಗೆಸ್ ಮಾಡಿ, ಓಕೆನಾ. ಸೊ ಇಲ್ಲಿ ಬಂದು ಗೈಸ್, ಈ ಒಂದು ಏರಿಯಾದಲ್ಲಿ ನೋಡಿ ಗೈಸ್. ಸೊ ಈ ಒಂದು ಏರಿಯಾದಲ್ಲಿ ನಮ್ಮ ಸೋಫಾ ಇರುತ್ತೆ. ಸೋ ಮಚ್ ಎಕ್ಸೈಟೆಡ್, ಫುಲ್ ಇವಾಗ ಖಾಲಿ ಇದೆ. ಬಟ್ ಸೋಫಾ ಬಂದಮೇಲೆ ಫುಲ್ ಏನಂತಾರೆ ಎಲ್ಲ ತುಂಬ್ಕೊಳ್ಳೋದಲ್ಲ, ಬಟ್ ಒಂಥರ ಫುಲ್ ಆಗಿಬಿಡುತ್ತೆ ಇನ್ಫ್ಯಾಕ್ಟ್. ಸೊ ಎಸ್ ಗೈಸ್, ಐ ಆಮ್ ಎಕ್ಸೈಟೆಡ್. ಬಟ್ ಏನು ಗೊತ್ತಾ, ಸೋಫಾ ಬರೋದು ಎಷ್ಟು ಖುಷಿ ಇದೆಯಲ್ಲ ಗೈಸ್, ಅಷ್ಟೇ ಮೇಂಟೈನ್ ಕೂಡ ಮಾಡಬೇಕು. ಬಿಕಾಸ್ ನಮ್ಮ ಮನೇಲಿ ಮಕ್ಕಳು ಜಾಸ್ತಿ, ನಿಮಗೆ ಗೊತ್ತೇ ಇದೆ. ನಾನು ಅರುಣ್ಗೆ ಅದೇ ಹೇಳ್ತಾ ಇದ್ದೆ ರೀ, ನೀನು ಈಚೆಯಿಂದ ಬರ್ತೀಯ, ನೀನು ಚಪ್ಪಲಿ ಹಾಕೊಂಡ್ರು ಓಕೆ, ಕೆಳಗಿಂದ ಮೇಲೆ ಬಂದರೂ ಓಕೆ, ಬಟ್ ನೀನು ಸೋಫಾ ಮೇಲೆ ಕುತ್ಕೊಂಡ್ರೆ ಕಾಲು ತೊಳೆದ್ಬಿಟ್ಟೆ ಕುತ್ಕೋಬೇಕು ಅಂತೆಲ್ಲ ಕಂಡೀಷನ್ ಹಾಕಿದ್ದೀನಿ. ಆ ಕಂಡೀಷನ್ ನಾನು ಫಾಲೋ ಮಾಡಬೇಕು, ನನಗೆ ಗೊತ್ತು. ಬಟ್ ಸ್ಟಿಲ್ ಹಂಗೆ. ಸೊ ಇಷ್ಟೆಲ್ಲ ಇದೆ ಗೈಸ್. ಸೋಫಾ ಒಂದು ಬರುತ್ತೆ, ಹಾಗೆ ಹೇಳ್ದಂಗೆ ಡೈನಿಂಗ್ ಟೇಬಲ್ ಸದ್ಯಕ್ಕೆ ತಗೊಳ್ಳೋ ಪ್ಲಾನ್ ಇಲ್ಲ. ಅದು ಬಿಟ್ಟರೆ ಇನ್ನೇನು ಪೆಂಡಿಂಗ್ ಇದೆ, ಇನ್ನು ಜಾಸ್ತಿ ಏನು ಪೆಂಡಿಂಗ್ ಇಲ್ಲ ಗೈಸ್. ಎಲ್ಲನೂ ಆಲ್ಮೋಸ್ಟ್ ತೊಗೊಂಡಿದ್ದೀವಿ. ಆ್ಯಂಡ್ ತೊಗೊಂಡಿರೋದು ಎಲ್ಲ ನಿಮಗೆ ತೋರಿಸಿದ್ದೀನಿ, ಪ್ರೈಸ್ ಸಮೇತ ಹೇಳಿದ್ದೀನಿ. ಸೊ ನೋಡೋಣ ಗೈಸ್ ಸೋಫಾ ಹೆಂಗೆ ಕಾಣಿಸುತ್ತೆ ನಮ್ಮ ಮನೇಲಿ ಅಂತ. ಸೊ ಸೋಫಾ ಗೀಫಾ ಮತ್ತು ಈ ಕಡೆ ಕುಷನ್ ಎಲ್ಲ ಬಂದಮೇಲೆ ನಾನು ಒಂದು ಮಸ್ತಾಗಿರೋದು ಹೋಮ್ ಟೋರ್ನ ಹಾಕ್ತೀನಿ. ಸೊ ಎಸ್, ನನ್ನ ಪ್ರತಿಯೊಂದು ಇದರಲ್ಲೂ ನೀವು ನನ್ನ ಜೊತೆ ಇದ್ದೀರಾ. ಲಿಟ್ರಲಿ ನನ್ನ ಮದುವೆಗಿಂತ ಮುಂಚೆಯಿಂದನೂ ಯು ಗೈಸ್ ಆರ್ ಸಪೋರ್ಟಿಂಗ್ ಮೀ. ಮದುವೆಗಿಂತ ಮುಂಚೆ ನನ್ನ ಎಂಗೇಜ್ಮೆಂಟು, ಆಮೇಲೆ ಮದುವೆ, ಆಮೇಲೆ ಪ್ರೆಗ್ನೆನ್ಸಿ ಜರ್ನಿ, ಆಮೇಲೆ ಡೆಲಿವರಿ, ಆಮೇಲೆ ಬಾಣಿಂತನ, ಆಮೇಲೆ ಲಡ್ಡುದು ನಾಮಕರಣ ಆಗಿರಲಿ, ಲಡ್ಡು ಬರ್ಡೇ ಆಗಿರಲಿ. ಸೊ ಲಡ್ಡು ಇವಾಗ ಸ್ಕೂಲ್ ಹೋಗ್ತಾವನೆ ಅದು. ಸೊ ಆ್ಯಂಡ್ ಇವಾಗ ನಾವು ಹೊಸ ಮನೆ ತೊಗೊಂಡಿರೋದು, ಹೊಸ ಮನೆ ಗೃಹ ಪ್ರವೇಶ, ಪ್ರತಿಯೊಂದಕ್ಕೂ ಯು ಗೈಸ್ ಆರ್ ಪಾರ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್, ವೆರಿ ಮಚ್ ಗ್ರೇಟ್ಫುಲ್. ಇವಾಗ ಸೋಫಾ ಬರ್ತಾ ಇದೆ. ಸೊ ಎಸ್, ಎಕ್ಸೈಟೆಡ್ ಗೈಸ್, ಸ್ಟೇ ಟ್ಯೂನ್ಡ್. ಹಾಗೂ ಯಾವ ಕಲರು ಮತ್ತು ಯಾವ ಶೇಪು ಅಂತ ನಿಮಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಬಾಯ್. ಏನದು ಲಕ್ಷಿ, ವಾಟ್ ಇಸ್ ದ್ಯಾಟ್? ವಾವಾ ಚೀಪಿಕಾಯಿ. ಓಕೆ ಬಾಯ್ಲಿ, ವಾಶ್ ಮಾಡಿ ಕಟ್ ಮಾಡ್ತೀನಿ. ಲಡ್ಡು ಏನ ನಿನ್ ಕೈಲಿರೋದು? ಸಿಂಬಾ ಯಾಕೆ ಅಳ್ತಿದ್ಯಾ? ಯಾಕೆ ಸಿಂಬಾ ಅಳ್ತಾವನೆ? ನಿನಗೆ ಸ್ಮೈಲಿ ಕೊಟ್ಟಿಲ್ವಾ? ತೋರ್ಸು. ನಾನೇ ಕೊಡ್ತೀನಿ ಬಾ, ನಾನೇ ಸ್ಮೈಲಿ ಕೊಡ್ತೀನಿ ಬಾ, ಅದಕ್ಕೆ ಯಾಕೆ ಅಳ್ತೀಯಾ? ತಗೊಳ್ಳಿ, ಪೆನ್ ತಗೊಳ್ಳಿ, ಕೊಡಿ ಸ್ಮೈಲಿನ. ಮ್ಯಾಮ್ ಮರ್ತೋದ್ರು, ತಗೊಳ ಸ್ಮೈಲಿ ಕೊಡ್ತೀನಿ ಬಾ.
ಬಾ ಲಡ್ಡು ಸ್ಮೈಲಿ ತೋರಿಸು. ನಿಂಗೆ ಕೊಟ್ರ ಆಯ್ತು ಬಾ. ಸೇಮ್ ಹಿಂಗೆ ಮಾಡ್ತೀನಿ ಸ್ಮೈಲಿ. ಬಾ ಬಾ ನಾನು ಕೊಡ್ತೀನಿ ಕೊಡಮ್ಮ. ನಾನು ಹೋಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಹಾಕ್ಸ್ಕೊ ಬಾ ಅಪ್ಪ ಜೊತೆ. ಕೊಡ್ತೀನಿ ಬಾ. ರೀ ಏನು ಚೇಪೆಕಾಯಿ ತಂದಿದ್ದೀರಲ್ಲ, ಏನು ಸಮಾಚಾರ? ನಿಮಗೆ ಹೆಂಡತಿ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಯಾಕೆ ಬರ್ತಾ ಇದೆ? ಏನಾದರೂ ಬಾಂಬ್ ಗೀಮ್ ಹಾಕ್ತೀರಾ ಆಮೇಲೆ? ಅಲ್ಲಿ ಇಟ್ಟಿದ್ದೀನಿ ಫಸ್ಟ್. ಏನು ಸಮಾಚಾರ? ಚೇಪೆಕಾಯಿ ತಂದಿದೆಯಲ್ಲ. ಏನಿಲ್ಲ, ಚೇಪೆಕಾಯಿ ಲಕ್ಷಿತ್ ಬೇಕು ಅಂತ ತಗೊಂಬಂದೆ. ಲಕ್ಷಿತ್ ಬೇಕು ಅಂತನಾ? ಹಾಗೆ ನನಗೋಸ್ಕರ ಅಲ್ವಾ ಅದು? ಏನ್ಲ ಕೃಷ್ಣ ಕನ್ಹಯ್ಯ ಬಾರೋ. ನನ್ನ ಕೃಷ್ಣ ಓಪನ್ ಮಾಡ್ಕೊಡ್ತೀನಿ ಬಾ. ಲಕ್ಷಿ ಬಾ, ನಿಂಗೆ ಚೇಪೆಕಾಯಿ ಕೊಡ್ತೀನಿ ಕಟ್ ಮಾಡಿ. ಸೊ ಕಿಚನ್ಲ ಕ್ಲೀನ್ ಮಾಡಿದ್ದೀನಿ. ಇದು ಬಂದು ಅಕ್ಕ ಮನೆ ಸಾಂಬಾರು. ಸೊ ನಿನ್ನೆ ನಾವೆಲ್ಲ ಊಟ ಇಲ್ಲೇ ಮಾಡಿದ್ವಿ. ಅಕ್ಕ ಸಾಂಬಾರು ಮಾಡಿದ್ಲು. ಸೊ ಆ ಸಾಂಬಾರು ಮಾಡಿ ಇಲ್ಲೇ ಎಲ್ಲರೂ ಊಟ ಮಾಡಿದ್ವಿ. ಇವಾಗ ವಾಪಸ್ ಸಾಂಬಾರು ಕೊಡ್ತಾ ಇದ್ದೀನಿ ಅಕ್ಕಂಗೆ. ಬಿಕಾಸ್ ಇವತ್ತು ಮಧ್ಯಾಹ್ನ ಮತ್ತೆ ಅವಳು ಎಂತಕ್ಕೆ ಬೇರೆ ಸಾಂಬಾರು ಮಾಡಬೇಕು, ಅದಕ್ಕೇ ಇದೇ ಆಗುತ್ತೆ ಅವಳಿಗೆ. ನಾನು ಬೇಕಾದ್ರೆ ಇನ್ನೊಂದು ಸಾಂಬಾರು ಮಾಡ್ತೀನಿ. ಕೇಳಿದೆ ಅವಳಿಗೆ, ಹಿಂಗೆ ಬೇಕಾದರೆ ಟೊಮೆಟೊ ಸಾಂಬಾರು ಮಾಡ್ತೀನಿ, ನಿಮ್ಮ ಎಕ್ಸ್ಟ್ರಾ ಮಾಡ್ತೀನಿ ಕೊಡ್ತೀನಿ ಅಂತ. ಅವಳು ಇಲ್ಲ ಬೇಡ ಅಂತ ಅಂದ್ಲು. ಸರಿ ಆಯಿತು. ಇದು ಮೊಳಕೆ ಸಾರು ತುಂಬ ಚೆನ್ನಾಗಿದೆ ಗೈಸ್, ಯಮ್ಮಿ ಆಗಿದೆ. ಸೊ ಇದು ಊಟ ಮಾಡ್ತಾರೆ ನಾನು ಹಾಗೂ ಅರುಣ್ ಅವರು. ನನಗೆ ಟೊಮೆಟೊ ಗೊಜ್ಜು ಇದೆ, ಬಟ್ ಅರುಣ್ ಟೊಮೆಟೊ ಗೊಜ್ಜು ಬೇಡ ಅಂತಾರೆ. ಸೊ ಒಬ್ಬರಿಗೋಸ್ಕರ ಇವಾಗ ಏನು ಮಾಡಲಿ ಗೈಸ್? ಈಗ ಮತ್ತೆ ಮನೇಲಿ ಜನ ಜಾಸ್ತಿ ಇದೆ, ಏನಾದರೂ ಮಾಡ್ಬೋದು. ಒಂದು 4-5 ಜನ. ನಮ್ಮ ಲಿಫ್ಟ್ ಓಪನ್ ಆಗ್ತಾ ಇದೆ ನೋಡಿ ಗೈಸ್, ಸ್ಲೋ ಮೋಷನಲ್ಲಿ. ದಿಸ್ ಇಸ್ ಮೀ. ಸೊ ನಾನು ಏನು ಹೇಳ್ತಾ ಇದ್ದೆ, ಮನೇಲಿ ಎಲ್ಲ ಜನ ಇದ್ರೆ ಅಲ್ವಾ ಅಡುಗೆ ಮಾಡ್ಬೋದು. ಈ ಇಬ್ಬರಿಬ್ಬರೇ ಇರ್ತಾರಲ್ಲ, ಅವಾಗ ಏನು ಮಾಡಬೇಕು ಅಂತಲೇ ಅರ್ಥ ಆಗಲ್ಲ. ಸೊ ಇವಾಗ ನನಗೊಬ್ಳು ಟೊಮೆಟೊ ಗೊಜ್ಜು ಆಗುತ್ತೆ, ಅವರು ಟೊಮೆಟೊ ಗೊಜ್ಜು ಬೇಡ. ಇವಾಗ ಅವ್ರ ಒಬ್ಬರಿಗೆ ಏನಪ್ಪ ಮಾಡಲಿ? ಇದರಲ್ಲೇ ಸ್ವಲ್ಪ ಸಾಂಬಾರು ಕೊಡೋಣ ಅಂತಂದರೆ ಇದು ಎಲ್ರಿಗೂ ಆಗಲ್ಲ. ಕರೆಕ್ಟಾಗಿ ಅವ್ರ ಫ್ಯಾಮ್ಲಿಗೆ ಆಗೋಷ್ಟು ಕರೆಕ್ಟಾಗಿದೆ. ಎಂತ ಮಾಡೋದು ಮಾರಾಯ ಚಪ್ಪಂಡಿ. ಅವ್ರಿಗೆ ಕೊಟ್ಟು ಕೆಳಗೆ ಬಂದು ಸ್ವಲ್ಪ ಪಾತ್ರೆ ಇದೆ ತೊಳೆದು ಸೋಫಾ ಬರುತ್ತೆ ನೋಡಿ, ಆಮೇಲೆ ಅಡುಗೆ ಮಾಡ್ತೀನಿ. ಅಥವಾ ಫಸ್ಟ್ ಅಡುಗೆ ಮಾಡ ನನಗೆ ಟೈಮಿಂಗ್ಗೆ ಅಂತ. ಫೈನಲಿ ಗೈಸ್, ಫೈನಲಿ ದ ಮೋಸ್ಟ್ ಅವೈಟಿಂಗ್ ಮೂಮೆಂಟ್, ದ ಸೋಫಾ ಈಸ್ ಹಿಯರ್. ಸೊ ಕಲರ್ ಯಾರೆಲ್ಲ ಈ ಕಲರ್ ಅಂತ ಗೆಸ್ ಮಾಡಿದ್ರಿ, ಚಪ್ಪಾಳೆ ನಿಮಗೆಲ್ಲ. ಯಾರು ಕರೆಕ್ಟಾಗಿ ಗೆಸ್ ಮಾಡಿಲ್ಲ ದಟ್ಸ್ ಓಕೆ. ವೆಲ್ಕಮ್ ಸೋಫಾ, ವೆಲ್ಕಮ್ ವೆಲ್ಕಮ್. ಸೊ ಇದು ಬಂದು ವೈಟ್ ಕಲರ್ ಅಲ್ಲ, ಇದು ಬಂದು ಕ್ರೀಮ್, ಒಂಥರ ಬೇಜ್, ಲೈಟ್ ಬೇಜ್ ಅಥವಾ ಆಫ್ ವೈಟ್ ಅಥವಾ ಕ್ರೀಮ್. ಓ ಮೈ ಗಾಡ್. ಮೂರನೇದು ನನ್ನ ಪ್ರಕಾರ ಇವಾಗ ಮೀಟಿಂಗ್ಸ್ ಆಗಂತ ಮುಂಚೆ ಮೂರನೇದು ಫಸ್ಟ್ ತಂದ್ಬಿಡಿ. ಅವ್ರು ಫಸ್ಟು ಸೆಕೆಂಡ್ ಅವ್ರು ತರ್ತಾರೆ. ಹಾಂ ಹೋಗ್ಬಿಟ್ಟು ಫಸ್ಟ್ ಅದೇ ತೊಗೊಬಂದ್ಬಿಡಿ. ಇವಾಗ ಮೀಟಿಂಗ್ ಸ್ಟಾರ್ಟ್ ಆದರೆ ಮತ್ತೆ ಇರಲ್ಲ, ಟೈಮ್ ಸಾಲಲ್ಲ. ಹಾಯ್ ರಾಣಿ. ಸರಿ ಫಸ್ಟ್ ಹೇಳಿ ನೀನು ಚೇಪೆಕಾಯಿ ಲಕ್ಷಿತ್ಗೋಸ್ಕರ ತಂದ, ನನಗೋಸ್ಕರ ಅಲ್ವಾ? ಸೊ ಇದು ಬಂದು ಲೋಕಲ್ ಬೆಳೆಸಿರೋದಂತೆ. ಈ ಥರ ಏನಂತಾರೆ, ಫಾರಮ್ ಗಿರಮ್ ಕೆಮಿಕಲ್ ಹಾಕ್ತಾರಲ್ಲ, ಸೊ ಆ ರೀತಿ ಅಲ್ಲ. ಆ್ಯಂಡ್ ಈಗ ಗೊತ್ತಾ ಗೈಸ್, ಇದನ್ನು ಬಂದು ಲೋಕಲ್ ಅಲ್ವಾ. ಲೋಕಲ್ ಅಂತ ಅಂದರೆ ಲೈಕ್ ಇಲ್ಲೇ ಬೆಳೆಸಿ ಕಿತ್ಕೊಂಡು ಬಂದಿರೋದು, ಆ ಥರ ಚೇಪೆಕಾಯಿ ಮಾರ್ತಾ ಇರೋದು ಅವರು. ಆ್ಯಂಡ್ ಇದೇ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್. ನನಗೆ ನಮ್ಮ ಅಕ್ಕಾಗೆ, ನನ್ನ ತಂಗಿಗೆ ಚೇಪೆಕಾಯಿ ಅಂದರೆ ತುಂಬಾ ಇಷ್ಟ. ನಶೆ ಥರ ಇದೆ, ಗಿರಾ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಗೊತ್ತಾ, ನನ್ನ ಪರ್ಸನ್ ಹೆಂಗೆ ಅಂತ ಅಂದರೆ, ಅಯ್ಯೋ ಊಟ, ಸ್ಪೆಷಲಿ ಊಟ ಮತ್ತು ಬಟ್ಟೆ, ಸ್ಪೆಷಲಿ ಊಟ ಜಾಸ್ತಿ, ಆಮೇಲೆ ನೆಕ್ಸ್ಟ್ ಬಟ್ಟೆ, ಅಥವಾ ಏನಾದರೂ ಒಂದು ಸುಂದರವಾದ ವಸ್ತು ಏನಾದರೂ ಒಂದು ಆದರೆ ನೋಡಿದ್ರೆ ಅಲ್ಲ ಫುಲ್ ಒಂಥರ ನಶೆ ಬಂದ್ಬಿಡುತ್ತೆ. ಇವಾಗ ಹೆಂಗೆ ಅಂತ ಅಂದರೆ, ಕೆಲವೊಬ್ಬರಿಗೆ ಡ್ರಿಂಕ್ಸು ಸ್ಮೋಕ್ ಎಲ್ಲ ಮಾಡಿದ್ರೆ ಒಂಥರ ನಶೆ ಇರುತ್ತಲ್ಲ, ನನಗೆ ಈ ಥರ ತಿಂದಾಗ ಒಂಥರ ಫುಲ್ ನಶೆ ಥರ. ಆ್ಯಂಡ್ ಎವ್ರಿ ಡೇ ಅಟ್ಲೀಸ್ಟ್ ಒಂದು ಚೇಪೆಕಾಯಿ ಆದರೂ ತಿನ್ನಬೇಕು. ಇಟ್ ಇಸ್ ವೆರಿ ಹೆಲ್ದಿ ಅಂತ ಹೇಳ್ತಾರೆ. ಚೇಪೆಕಾಯಿ ಇಸ್ ವೆರಿ ಹೆಲ್ದಿ.
ನಾನು ನೋಡ್ಬಿಟ್ಟು ನಿಮಗೂ ತಿನ್ನಬೇಕು ಅಂತ ಅನಿಸಿರುತ್ತೆ. ಆರ್ಡರ್ ಮಾಡಿ ತಿನ್ನಿ ಗೈಸ್, ಓಕೆನಾ? ಸುಮ್ಮನೆ ಫೋನಲ್ಲಿ ನಾನು ತಿನ್ನೋದು ನೋಡಿಬಿಟ್ಟು ಆಸೆನ ಇದು ಮಾಡ್ಕೋಬೇಡಿ. ಆರ್ಡರ್ ಮಾಡಿಬಿಟ್ಟು ತಿನ್ಬಿಟ್ಟು ಆಸೆನ ಪೂರೈಸ್ಕೊಳ್ಳಿ, ಇನ್ನೂ ಚೆಂದ ಇರುತ್ತೆ. ಆಮೇಲೆ ಚೇಪೆಗಾನ ಪ್ರಮೋಷನ್ ಮಾಡ್ತೀನಿ ಅಂತ ಅನ್ಕೋಬೇಡಿ, ಇದು ಪ್ರಮೋಷನ್ ಅಲ್ಲ, ಜೆನ್ಯೂನ್ ಆಗಿ ಹೇಳ್ತಿರೋದು. ಓಕೆ ಗಾಯ್ಸ್, ಸೊ ಫೈನಲಿ ನಮ್ಮ ಮನೇಲಿ ಸೋಫಾ ಬಂತು ಆ್ಯಂಡ್ ಡಾನ್ಸ್. ಇದು ಬಂದು ನನ್ನ ಸೋಫಾ, ಇದು ಬಂದು ನಿಮ್ಮ ಸೋಫಾ. ನೀವೇನಾದ್ರು ನಮ್ಮ ಮನೆಗೆ ಬಂದರೆ ಇದೇ ಸೋಫಾ ಮೇಲೆ ಕುತ್ಕೊಂಡು ಟೀ ಕಾಫಿ ಕುಡಿಬೇಕು, ಓಕೆನಾ? ಸೊ ಗೈಸ್, ಇದು ಬಂದು ನಮ್ಮ ಸೋಫಾ ಕಲರು. ಸೊ ಯಾರಿಗೆಲ್ಲ ಈ ಕಲರ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ, ಓಕೆನಾ? ಒಂಥರ ಅಂದರೆ ನಿಮ್ಗೆ ಲೈಕ್ ನಿಮಗೆ ಅನಿಸ್ಬೋದು ಯಾಕೆ ಈ ಕಲರ್ ತೊಗೊಂಡ್ರಿ, ಮೇಂಟೆನೆನ್ಸ್ ಎಷ್ಟು ಕಷ್ಟ ಆಗುತ್ತೆ, ಅದ್ರ ಮಕ್ಕಳು ಎಲ್ಲ ಇದ್ದಾರೆ ಹಾಗೆ ಹೀಗೆ ಅಂತ. ಡಾರ್ಕ್ ಅಂದರೆ ಬ್ಲ್ಯಾಕು ಅಥವಾ ಡಾರ್ಕ್ ಗ್ರೇ, ಸೊ ಆ ಥರ ಕಲರ್ ಮನೆಗೆ ಮ್ಯಾಚ್ ಆಗಲ್ಲ. ಆಮೇಲೆ ನಮಗದು ಇಷ್ಟ ಇಲ್ಲ ಅಂತಲ್ಲ, ಬಟ್ ನಮ್ಗೆ ಅದು ಯಾಕೋ ಬೇಡ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾವು ಈ ಕಲರ್ನ ಆಪ್ಟ್ ಮಾಡಿದ್ದು. ಆ್ಯಂಡ್ ತುಂಬಾ ಕ್ಲಾಸಿಯಾಗಿ ಕಾಣಿಸಿದೆ ಗೈಸ್. ಇದ್ರ ಪ್ರೈಸು ಮತ್ತು ಇದು ಯಾವ ಮೆಟೀರಿಯಲು ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ ಫ್ಯೂಚರ್ ಅಂತಂದರೆ ಇದೇ ವ್ಲಾಗಲ್ಲಿ ಹೇಳ್ತೀನಿ. ಸೊ ನೋಡೋಕ್ಕೆ ಸ್ವಲ್ಪ ಕುಳ್ಳ ಥರ ಕಾಣಿಸ್ತೈತೆ, ಸೊ ಅದಕ್ಕೆ ಕಾಲು ಹಾಕಿಲ್ಲ ಗೈಸ್. ಸೊ ಕಾಲು ಬಂದು ಒಂದು 3 ಇಂಚ್ ಏನೋ ಬರುತ್ತೆ ಅಂತೆ. ಸೊ ಅದು ಹಾಕಿದಾಗ ಒಂದು ಸ್ವಲ್ಪ ಹೈಟ್ ಬರುತ್ತೆ. ಆ್ಯಂಡ್ ಸೀಟಿಂಗ್ ಬಂದು 3+2+1 3 4 5 6 ಹಾಂ 6 ಸೀಟರ್ಸ್ ಟೋಟಲ್, 3+2+1. ಸೊ ನಾವು ಇಲ್ಲಿ ಬಂದು 3+2 ಹಾಕೋಣ ಅಂತ. ಸೊ ಎಸ್, ಜೀಜು ಇನ್ನೇನು ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನೋ 3 ಸೀಟರ್ ಸೋಫಾ ಇದೆಯಲ್ಲ, ಸೊ ಅದು ಫಸ್ಟ್ ತರೋಣ, ಬಿಕಾಸ್ ಅದು ಇಬ್ಬರಿಂದ ಆಗಲ್ಲ ಅಂತ ಅಂದ್ಕೊಂಡು ಇವ್ರು ಇವಾಗ ಕೆಳಗಡೆ ತರಕ್ಕೆ ಹೋಗಿದ್ದಾರೆ. ಐ ಡೋಂಟ್ ನೋ ಲಿಫ್ಟಿಂದ ಬರ್ತಾರಾ ಅಥವಾ ಕೆಳಗೆ ಮೆಟ್ಲಿಂದ ಬರ್ತಾರಾ ಗೊತ್ತಿಲ್ಲ. ಸೊ ಲಿಫ್ಟಲ್ಲಿ ಎದುರು ಫಿಟ್ಟಾರೆ ಲಿಫ್ಟಿಂದನೇ ಬರ್ತಾರೆ ಅಥವಾ ಮೆಟ್ಲಿಂದ ನೆಟ್ಕೊಂಡು ಬರ್ತಾರೆ. ಗೈಸ್ ನೀವೆಲ್ಲ ಎಕ್ಸೈಟೆಡ್, ನಿಮಗೆಲ್ಲ ಖುಷಿ ಆಗ್ತಾಯಿತ್ತಾ? ನಿಜ ಹೇಳಿ, ಓಕೆನಾ? ಬಿಕಾಸ್ ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡ್ತಿರೋ ಗೊತ್ತಾ, ಲಕ್ಷ್ಮಿ ನೀವು ಲಿಟ್ರಲಿ ನಮ್ಮ ಮನೇಲಿ ಎಲ್ಲ ಆಗ್ತಿದೆ, ನಮ್ಗೆ ಒಂದಷ್ಟು ಖುಷಿ ಆಗ್ತಿದೆ ಅಂತ. ಸೊ ಇಲ್ಲಿ ನೋಡ್ಬೋದು, ನಾನು ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಬೆಂಡೆಕಾಯಿ ಹಾಗೂ ಆಲೂಗೆಡ್ಡೆ ಗೈಸ್. ಅರುಣ್ಗೆ ಬೆಂಡೆಕಾಯಿ ಇಷ್ಟ ಇಲ್ಲ, ಬಟ್ ನನ್ನ ಮೋಟಿವ್ ಏನು ಗೊತ್ತಾ, ಅವ್ರು ಫಸ್ಟ್ ಆಫ್ ಆಲ್ ಅರುಣ್ ತರಕಾರಿ ಲಿಟ್ರಲಿ ಒಂದು 10%, 100ರಲ್ಲಿ ಒಂದು 10% ತಿಂತಾರೇನೋ, ಇನ್ನು 90% ತರಕಾರಿ ತಿನ್ನೋದೇ ಇಲ್ಲ. ಸೊ ಇವಾಗ ನಾನು ಎಲ್ಲನೂ ರೂಢಿ ಮಾಡಿಸ್ತಾ ಇದ್ದೀನಿ, ಪರವಾಗಿಲ್ಲ ಒಂದು ಸ್ವಲ್ಪ ತಿನ್ನಿ ಅಂತ. ಅವ್ರಿಗೆ ತರಕಾರಿ ಅಂತ ಅಂದರೆ ಸೊಪ್ಪು, ಅದು ಬಿಟ್ಟರೆ ಆಲೂಗೆಡ್ಡೆ ಅಥವಾ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಇರುತ್ತಲ್ಲ ಗೊಜ್ಜು, ಅದು ಅಷ್ಟೇ ಅವ್ರು ತಿನ್ನೋದು. ಮಿಕ್ಕಿದ ತರಕಾರೀಸ್ ಎಲ್ಲ ಹಿಂಗೆ ಸೈಡಲ್ಲಿ ಎತ್ತಾಕ್ತಾರೆ. ಲಿಟ್ರಲಿ ಒಂದು ಕೊತ್ತಂಬರಿ ಸೊಪ್ಪು ಸಹ ಹಿಂಗೆ ಸೈಡಲ್ಲಿ ಎತ್ತಾಕ್ತಾರೆ. ಅದಕ್ಕೋಸ್ಕರನೇ ಇವಾಗೆಲ್ಲ ನಾನು ರೂಢಿ ಮಾಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ತಿನ್ನಿ. ಅವ್ರು ಹೇಳ್ತಾರೆ ಲಕ್ಷ್ಮಿ ಬೇಡ ಅಂತ, ಪ್ಲೀಸ್ ರೀ ಇವತ್ತೊಂದು ದಿವಸ ತಿನ್ನಿರಿ ಅಂತ ಹೇಳ್ಕೊಂಡು ತರಕಾರಿ ಎಲ್ಲ ಅವ್ರ ಬಿಕಾಸ್ ಇವಾಗ ನಾನ್ ವೆಜ್ ಇರೋಂಗಿಲ್ಲ ಗೈಸ್. ಇವಾಗ ತರಕಾರಿಲೇ ಪ್ರೋಟೀನು, ವಿಟಮಿನು, ಕ್ಯಾಲ್ಶಿಯಮ್ ಎಲ್ಲ ಬರಬೇಕಾಗಿರೋದು. ರೀ ಬೆಂಡೆಕಾಯಿ ನಿಮಗೋಸ್ಕರ ಏನ ಏನು ಸಿಂಬಾ ಏನು ತರ್ತಾವ್ರಿ ಸಿಂಬಾ ನಿನ್ನ ಕಾಲು ತೋರಿಸು, ಶೋಮಿಯೋ ಕಾಲು ಹಿಂಗಲ್ಲ ಕಣೋ, ಹಿಂಗೆ ತೋರಿಸು, ಹಿಂಗೆ ಕ್ಲೀನ್ ಇದೆಯಾ? ವೆರಿ ಗುಡ್. ಎಸ್ ಗೈಸ್. ಸಿಂಬಾ ಹೋಗಿ ಅಮ್ಮನ ಕರ್ಕೋಬಾಗು, ನಿಮ್ಮ ಅಮ್ಮನ ಕರ್ಕೋಬಾಗು, ಸೋಫಾ ಬಂತು ಅಂತ ಹೇಳು. ಓ ಮೈ ಗಾಡ್ ಗೈಸ್, ಲುಕ್ ಅಟ್ ದಿಸ್. ಏ ಅಕ್ಕ ಬೇಗ ಬಾರೆ ಇಲ್ಲಿ, ಅಕ್ಕ. ಓ ಮೈ ಗಾಡ್, ನೋಡಿ ಗೈಸ್, ವೆಲ್ಕಮ್. ಕಣ್ಣು ಮುಚ್ಕೊಂಡು ಕರ್ಕೊಂಡು ಬರ್ತಾ ಇದ್ದೇನೆ. ವೆಲ್ಕಮ್ ಲಕ್ಷಿತ್, ಹೌ ಇಸ್ ಇಟ್? ಈ ಕಾಲ್ ಫಿಟ್ ಮಾಡ್ಬೇಕಂತ ಇದಕ್ಕೆಲ್ಲ, ಅದಕ್ಕೆ ಹಂಗೆ ಇಟ್ಟವ್ರೆ. ಚೆನ್ನಾಯ್ತಾ ಜೀಜು? ಓ ಮೈ ಗಾಡ್, ನಿಮಿಷ ತೆಗಿತೀನಿ. ಸಿಂಬಾ ಇದೆಲ್ಲ ವಾಶ್ ಗೀಶ್ ಎಲ್ಲ ಮಾಡ್ಕೊಡ್ತಿರ್ತಾರೆ ನೀವು? ಓ ಮೈ ಗಾಡ್, ನಿಮಿಷ ತೆಗಿತೀನಿ.
ಸಿಂಬಾ ಇದು ಇದೆಲ್ಲ ವಾಶ್ ಗೀಶ್ ಎಲ್ಲ ಮಾಡ್ಕೊಡ್ತೀರಿ ಸರ್ ನಾನು ಸರಿಯಾದಲ್ಲಿ ನೀವು? ಇಲ್ಲಿ ಕಾಲ್ ಮಾಡೋಷ್ಟರಲ್ಲಿ ಮೇಲ್ಗಡೆ ಓಡ್ ಬಂದು ಹಾ. ಅಮ್ಮ ಸೋಫಾ ಬಂದಿದ್ಯಮ್ಮ ಸರ್ಪ್ರೈಸ್ ನಿನ್ಗೆ ಕಣ್ಮುಚ್ಕೋಬಾ ಅಂತ ಕಣ್ಮುಚ್ಕೊ ಕರ್ಕೊಂಡು ಏನು ಸಿಂಬಾ ಕಸ್ಕ ಮಸ್ಕ ಅಲ್ಲ, ಸುಮ್ಮನೆ ಊಟ ಮಾಡಿ ಇವಾಗ. ಎರಡು ಬಿಡ್ತೀನಿ ಇವಾಗ. ಆಲಿಗೆಡ್ಡೆ ಹಾಕ್ತೀನಿ, ಸಾಲಲ್ವಾ? ಓಕೆ ಗೈಸ್, ಇದು ಬಂದು ಲಾಸ್ಟ್ ಸೋಫಾ. ಲಾಸ್ಟ್ ಅಂತ ಅಂದ್ರೆ ಇದು 2 ಸೀಟರ್ ಸೋಫಾ. 3 ಸೀಟರ್ಸ್ ಹಾಗೂ 1 ಸೀಟರ್ ಬಂದಾಗಿದೆ. ನಾವು ವೆಲ್ಕಮಿಂಗ್ ಆ 2 ಸೀಟರ್ ಸೋಫಾ ಗೈಸ್. ಎಷ್ಟು ದಿವಸದಿಂದ ವೇಟ್ ಮಾಡ್ತಾ ಇದೀವಿ ಗೊತ್ತಾ, ಸೋಫಾ ಯಾವಾಗ ಬರುತ್ತೆ ಅಂತ. ಫೈನಲಿ ಇವಾಗ ಬರ್ತಾ ಇದೆ. ಇವಾಗ ಬಂದ ಮೇಲೆ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಅವ್ರು ಹೇಳಿದ್ರು ಹಿಂಗೆ ಬಟ್ಟೆ ರಬ್ ಮಾಡಿದ್ರೆ ಕರೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಗೈಸ್ ಸ್ವಲ್ಪ ದಿವಸ ಹೊಸದಲ್ವಾ, ಸ್ವಲ್ಪ ದಿವಸ ಅನ್ಸುತ್ತೆ, ಅದಾದ್ಮೇಲೆ ನಾರ್ಮಲ್ ಆಗ್ಬಿಡ್ತೀವಿ. ಆಯ್ತು, ನೀರು ತಾನೆ. ಈ ಕಡೆ ಬನ್ನಿ ಸಿಂಬಾ ಲಡ್ಡು. ಓಕೆ ಗೈಸ್, ಸೊ ಸೋಫಾ ಇಟ್ಟ ಮೇಲೆ ಇವಾಗ ಹಾಲ್ ಈ ರೀತಿ ಕಾಣಿಸ್ತಾ ಇದೆ. ಅಂದರೆ ಇವಾಗ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಆಯಿತು ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ನಮ್ಮ ಪ್ಲ್ಯಾನಿಂಗ್ ಏನು ಗೊತ್ತಾ, ಏನಾದರೂ ಕಾರ್ನರ್ ಸಿಕ್ಕಿದ್ರೆ ಸೊ ಲೈಕ್ ಇಷ್ಟೆಲ್ಲ ಸ್ಪೇಷಿಯಸ್ ಆಗಿರುತ್ತೆ. ಬಟ್ ನಮ್ಮ ಇಲ್ಲಿ ಬಂದು ದೇವ್ರ ಮನೆ ಇದೆ, ಈ ಕಡೆ ಬಂದು ಟಿ ವಿ ಇದೆ, ಇಲ್ಲಿ ಬಂದು ಬಾಲ್ಕನಿ, ಅಲ್ಲಿ ಬಂದು ಡೈನಿಂಗ್ ಏರಿಯಾ ಬರುತ್ತೆ. ಸೊ ಅದಕ್ಕೆ ನಮಗೆ ಮಧ್ಯದಲ್ಲಿ ಸೋಫಾ ಬರೋದು. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಆಮ್ ವೆರಿ ಮಚ್ ಹ್ಯಾಪಿ, ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ನನ್ನ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ನಿಮ್ಮಿಂದಾನೆ ಎಲ್ಲ ಆಗ್ತಿರೋದು, ನಿಮ್ಮಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಹಾಂ, ಇವಾಗ ನಾವು ಏನು ಮಾಡ್ತಾ ಇದೀವಿ ಗೊತ್ತಾ, 2 ಸೀಟರ್ನ ಇಲ್ಲಿ ಇಡ್ತಾ ಇದ್ದೀವಿ ಆ್ಯಂಡ್ 3 ಸೀಟರ್ನ ಈ ಕಡೆ ಇಡ್ತಾ ಇದ್ದೀವಿ. ಇಲ್ಲಿ ಲೈಕ್ ಈ ಥರ ಇದ್ರಲ್ಲ, ನಾವು ಯಾವ ಸೋಫಾನು ಇಡ್ತಾ ಇಲ್ಲ. ಆ ಒಂದು ಸೋಫಾ ಬೇಕಾದ್ರೆ ರೂಮಲ್ಲಿ ಇಡೋಣ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ತಿರೋದು ಗೈಸ್. ಇದನ್ನ ಈ ಕಡೆ ಇಡಿ, ಹಿಂಗೆ ಈ ಥರ ಅಲ್ವಾ? ಚೆನ್ನಾಗಿದೆ. ಬೆಡ್ಡಲ್ಲ ಮಗ್ನೆ, ಅದು ಸೋಫಾ. ಏನು ಬೆಂಡೆಕಾಯಿ ಪಲ್ಯ. ಇನ್ನೊಂದು ಈರುಳ್ಳಿ ಹಾಕ್ಲಾ? ಕಡಿಮೆ ಆಯ್ತಾ ಈರುಳ್ಳಿ ಗೈಸ್? ಏನು ಅನಿಸ್ತೈತೆ, ಕಡಿಮೆ ಆಯ್ತಲ್ವಾ? ಇನ್ನೊಂದು ಹಾಕ್ತೀನಿ. ಹೊಸ ಸೋಫೆ ಯಾರು ತಗೊಂಡಿದ್ದು? ಈ ಸೋಫಾನ ಗೈಸ್ ಒಳಗಿಡ್ತಾ ಇದ್ದೀವಿ ಗೈಸ್. ಸೋಫಾ ಇಕ್ಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಹಾಲ್ ಕಾಂಪ್ಯಾಕ್ಟ್ ಆಯಿತು. ಏನ್ರಿ? ಓಕೆ ಗೈಸ್, ಸೊ ಇವಾಗ ಈ ಥರ ಕಾಲನ್ನ ಹಾಕ್ತಾ ಇದ್ದಾರೆ. ಸೊ ದಟ್ ಏನೋ ಗ್ರಿಪ್ ಆಗಿರೋದು. ಏನು ಅಯ್ಯೋ ಲಡ್ಡು, ಈ ಕಡೆ ಬನ್ನಿ ಬಕ್ಲಾ, ದೂರ ಬನ್ನಿ. ಏನ್ ಕೊಡ್ತಾ ಇಲ್ಲ ಲಡ್ಡು? ಒಂದು ಕೊಡು ಮಗ್ನೆ, ಅಣ್ಣ ಅಲ್ವಾ? ನಿಂದೇನು ಮಾಡಿದೆ? ಹಿಂಗೆ ಕೊಟ್ಟಿದ್ದು ಬಿಸ್ಕೆಟ್ ಏನು ಮಾಡಿದೆ? ಸರಿ ಬಾ, ಇನ್ನೊಂದು ಕೊಡ್ತೀನಿ. ಹಿಂದೆ ತಗೊಳ್ಳಿಕ್ಕೆ ಬೇಕಾ? ಇವಾಗ ಹೆಂಗ್ ಕಾಣಿಸ್ತಾ ಇದೆ? Keep the channel on your friend. ಇಷ್ಟೊಂದ್ ಜಾಗ ಯಾರಿಗೆ ಮುಚ್ಚು ತಳ್ಳಿ ಇದೆ? ಅದು ಪಾಕಿಸ್ತಾನ ಅಲ್ಲದೆ ಇಂಡಿಯಾದ ಐತೆ. ಇಲ್ಲ ಅದು ಅದೇನದು, ಅದು ಸ್ಟೀಲ್ ಅಂತ ಬಿಟ್ಟು ಬಾರ್ಡರ್ ಹಾಕ್ಬಿಡೈತೆ ಅದು. ಈಗ ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ. ಹಿಂಗ್ ಸ್ಪೇಷಿಯಸ್ ಆಗೈತಿ ಇವಾಗ. ಹಿಂಗೆ ನೀವು ಟಿವಿ ನೋಡ್ಬೇಕಲ್ಲ ರೀ, ಇವಾಗ ಇಲ್ಲಿಂದ ನಿಮ್ಗೆ ಟಿವಿ ಕಾಣಿಸಲ್ಲ ಅಲ್ವಾ? ತಿರ್ಗಿಸ್ಕೊಬೇಕು. ಟಿವಿ ಆಯ್ತಲ್ಲ, ಹಿಂಗ್ ತಿರ್ಗಿಸ್ಕೊಂಡ್ರೆ ಅಷ್ಟೇ ಅಷ್ಟೇ. ಮುಂದೆ 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 ತಂದ್ಬಿಟ್ಟು ತಿರುಗಿಸ್ಬೇಕು. ನೋಡಿ ಇವಾಗ ಟಿವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ಇಡು ಕ್ಲೀನಾಗಿ. ಬೇಗ ಹಿಂಗ್ correct ಆಗಿ ಇಡೀ ಜಗತ್ತಲ್ಲಿ ಸೋಫಾ ಇಟ್ರೆ ಹಂಗೆ ಇಡು. ನಿಂದು ಬೇಡ, ಜಿಜುದು ಬೇಡ. ನಂಗೆ ಹಿಂಗೆ ಇಷ್ಟ ಆಯ್ತು. ಅಕ್ಕ ನಿಂಗೆ ಹಿಂಗೆ ಇಷ್ಟ ಆಗಿಲ್ವಾ? ಸೂಪರ್.
ಮಕ್ಕಳ ಜೊತೆ ನಾವು ಫುಲ್ ಖುಷಿಯಾಗಿದ್ದೀವಿ, ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. 3 ಸೀಟರ್ಸ್ ಅಲ್ಲಿಡಬೇಕು, 2 ಸೀಟರ್ ಇಲ್ಲಿಡಬೇಕು ಅಂತ ಫುಲ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಬಟ್ ಏನು ಗೊತ್ತಾ ಗೈಸ್, ಹೊಸದಾಗಿ ಅಲ್ವಾ, ಸೊ ಅದಕ್ಕೆ ಹಿಂಗೆ ಡಿಸ್ಕಷನ್ ಇರುತ್ತೆ. ಆಮೇಲೆ ಹೋಗ್ತಾ ಇವಾಗ ನೋಡಿ ತಂದು ಸ್ವಲ್ಪ ದಿವಸ ಆಯ್ತಲ್ವಾ, ಸೊ ಇವಾಗ ನಾರ್ಮಲ್ ಅನಿಸ್ಬಿಟ್ಟಿದೆ. ಸೊ ನಿಮಗೂ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆನಾ? ಹಾಗೂ ಹೇಳ್ತೀರಾ ಲಕ್ಷ್ಮಿ ಯಾಕೆ ಮಕ್ಕಳಿರೋ ಮನೇಲಿ ಯಾಕೆ ಈ ಕಲರ್ ತೊಗೊಂಡ್ರಿ ಅಂತ. ಮೇಂಟೈನ್ ಮಾಡಿದ್ರೆ ಆಗುತ್ತೆ ಗೈಸ್. ಇವಾಗ ಏನು ಗೊತ್ತಾ, ನಮಗೊಂದು ಸ್ವಲ್ಪ ಆಸೆ, ತೀರಾ ಜಾಸ್ತಿ ಬ್ಲ್ಯಾಕು ಡಾರ್ಕ್ ಎಲ್ಲ ಬೇಡ ಅಂತ ಅಂದ್ಕೊಂಡು ಈ ರೀತಿ ಕಲರ್ನ ತೊಗೊಂಡಿದ್ದು. ಹಾಗೂ ಸೋಫಾ ಏನು ಲೈಫ್ ಲಾಂಗ್ ಇರಲ್ಲ, ಒಂದು 5 ಇಯರ್ಸ್ಗೆ 6 ಇಯರ್ಸ್ಗೆ ಚೇಂಜ್ ಮಾಡ್ತಾ ಇರ್ತೀವಲ್ಲ, ಸೊ ಮುಂದಕ್ಕೆ ನೋಡೋಣ ಅಂತ ಅಂದ್ಕೊಂಡು ಹಿಂಗೆ ತೊಗೊಂಡಿದ್ದು ನಾವು. ಒಂದಿದು ಪ್ಲಾಂಟು ಚೆನ್ನಾಗಿ ಕಾಣುತ್ತೆ. ಈ ಜೀಜುರಡೆ ಪದ್ಮನಾಭ ಸ್ವಾಮಿ ಥರ ಮಲ್ಕೊಂಡ್ಬಿಟ್ಟೈತೆ. ಇದೆಲ್ಲ ಇವಾಗ ಹಿಂಗೆ ಚೆನ್ನಾಗಿರೋದು ಇದು. ಬಟ್ ಇದು ಲುಕ್ಕೇ ಬಂತಲ್ವಾ, ಇದು ಕುಶನ್ ಆದ್ಮೇಲೆ ಲುಕ್ಕೇ ಚೇಂಜ್ ಆಗೋಯ್ತು ಅಲ್ವಾ? ಇದ್ದು ನಾನು ನನ್ನ ಗಂಡ ಹಿಂಗೆ ಕುತ್ಕೊಂಡಿರ್ತೀವಿ ಇಲ್ಲಿ ಬಂದು, ಲಚ್ಚು ಊಟ ಕೊಡು, ಲಚ್ಚು ಊಟ ಕೊಡು. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳಂಗಿದ್ರೆ, ಸೊ ನಮಗೆ 3+2+1 ಇದು 6 ಸೀಟರ್ ಸೋಫಾ ಬಂದು 60,000 ಆಗಿದೆ, 60 to 65,000 ಆಗಿದೆ. ಆ್ಯಂಡ್ ಪ್ಲಸ್ ನಾವು ಇದ್ರ ಜೊತೆ ಅಲ್ಲ 4 ಬೇ ವಿಂಡೋಗೆ ಇದು ಮಾಡಿಸ್ಕೊಂಡಿದ್ದೀವಿ, ಕುಷನ್ ಮಾಡಿಸ್ಕೊಂಡಿದ್ದೀವಿ, ಪ್ಲಸ್ ಪಿಲ್ಲೋ ಮಾಡಿಸ್ಕೊಂಡಿದ್ದೀವಿ, ಹಾಗೂ 2 ಬೆಡ್ಗೆ ಹೆಡ್ ಬೋರ್ಡ್ ಕೂಡ ಮಾಡಿಸ್ಕೊಂಡಿದ್ದೀವಿ. ಸೊ ಇದೆಲ್ಲ ಸೇರಿದ್ರೆ ವಿತ್ ಸೋಫಾ, ಹೆಡ್ ಬೋರ್ಡು, ಕುಷನು, ಪಿಲ್ಲೋಸ್ ಎಲ್ಲ ಸೇರಿದ್ರೆ ನಮಗೆ 10 1 ಲಕ್ಷ ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೈಸ್. ಫ್ಯಾಬ್ರಿಕ್ ಕೂಡ ನಾವೇ ಚೂಸ್ ಮಾಡಿರೋದು. ಸುಮಾರು ಕಲರ್ ಆಪ್ಷನ್ಸ್ ಎಲ್ಲ ಕೊಟ್ಟರು, ಬಟ್ ನಾವು ಇದೇ ಕಲರ್ನೇ ಚೂಸ್ ಮಾಡಿರೋದು. ಸೊ ನಿಮಗೆ ಕ್ವಶನ್ ಎಲ್ಲ ಇನ್ ಡೀಟೇಲಾಗಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಫ್ಯೂಚರ್ ಬ್ಲಾಗಲ್ಲಿ ತಿಳಿಸ್ತೀನಿ. ಬಟ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನಾನು ಜೆನ್ಯೂನ್ ರಿವ್ಯೂನ ಕೊಡ್ತಿರೋದು. ನನಗೆ ತುಂಬ ಇಷ್ಟ ಆಯಿತು. ಸೊ ನೀವು ಕೇಳ್ತೀರಾ ಪಕ್ಕ ಲೈಕ್ ನಂಬರ್ ಕೊಡಿ ಯಾರ ಹತ್ರ ಮಾಡಿಸಿರೋದು ಅಂತ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಗೈಸ್, ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ? ನನ್ನ ಪ್ರಕಾರ 3 ಸೀಟರ್ನ ಆ ಕಡೆ ಇಟ್ಬಿಟ್ಟು 2 ಸೀಟರ್ನ ಈ ಕಡೆ ಇಟ್ಟರೆ ಅಷ್ಟೇ. ನಿನ್ನ ಸೈಕಲ್ ಓಡಿಸಂಗಿಲ್ಲ, ಮನೆಯೊಳಗೆ ಜಾಗ ಇಲ್ಲ. ಕಾಲು ಕಾಲು ಲಡ್ಡು ಕಾಲು ಇತ್ತ ಕಡೆ ಬಾ, ಸಾಕು. ಕಣೆ ಆ್ಯಂಡ್ ಇನ್ನೊಂದು ಗೈಸ್, ನೀವು ನೋಟಿಸ್ ಮಾಡಿದ್ರಲ್ವ, ನಾವು ಸೋಫಾ ಸ್ವಲ್ಪ ಕಾಂಪ್ಯಾಕ್ಟ್ ಸೈಜಲ್ಲೇ ತೊಗೊಂಡಿದ್ದು. ಲೈಕ್ ತುಂಬ ಬಲ್ಕಿ ಅಥವಾ ಯೂಜ್ ತೊಗೊಂಡ್ರೆ ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಬೇಡ ಸಾಕು ಇಷ್ಟೇ ಸಾಕು ಅಂತ ಅಂದ್ಕೊಂಡು ಇಷ್ಟು ತೊಗೊಂಡಿದ್ದು. ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ, ಸೋಫಾ ಕೂಡ ಇಷ್ಟ ಆಗುತ್ತೆ ಅಂತ, ಹಾಗೂ ನನ್ನ ವ್ಲಾಗ್ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಗೈಸ್, ಚೇಪೆಕಾಯಿ ತಿನ್ನೋದನ್ನ ಮರಿಬೇಡಿ, ಓಕೆನಾ? ಬಿಕಾಸ್ ಸ್ಟಾರ್ಟಿಂಗ್ ತೋರಿಸೋದನ್ನ ಚೇಪೆಕಾಯಿ ತುಂಬಾ ಸ್ವೀಟಾಗಿ ಸಖತ್ತಾಗಿತ್ತು. ಸೊ ಹೋಗಿ ತಗೊಂಡು ತಿನ್ನಿ, ಹೆಲ್ದಿ ಕೂಡ ಹಾಗೂ ಇಷ್ಟ ಕೂಡ ಆಗುತ್ತೆ, ಓಕೆನಾ? ಸೊ ಬೈ ಗೈಸ್. ಆಗ್ತಾ ಇದೆ, ಹೌದು, ಕರ್ಟನ್ಸ್ಗೆಲ್ಲ ಮ್ಯಾಚ್ ಆಗ್ತಾ ಇದೆ. ಇದು ನನ್ನ ಪ್ರಕಾರ ಅಲ್ಲಿ ಸೋಫಾನೇ ಬೇಡ, ಇಲ್ಲಿಟ್ರೆ ಕರೆಕ್ಟ್ ಇರುತ್ತೆ ಅಂತ ನಾನು. ಏನ್ ಅನ್ಸುತ್ತೆ ನಿಮ್ಗೆ? ಗೈಸ್, ನೀವು ಕಾಮೆಂಟ್ ಮಾಡಿ ಯಾವ ಥರ ಇರಬೇಕು, ಹಿಂಗೆ ಅಥವಾ ನನ್ನ ಪ್ರಕಾರ ಹಿಂಗೆ ಆಪೋಸಿಟು, ಮಧ್ಯದಲ್ಲಿ ಸೋಫಾ ಬೇಡ ಅಂತ ನಾನು.